ಹುಬ್ಬಳ್ಳಿಯ ಸಬ್ ಜೈಲ್ನಲ್ಲಿ ಗಾಂಜಾ ಘಾಟು ಮಾದಕ ವಸ್ತುಗಳ ವಾಸನೆ ಸುಳಿಯುತ್ತಿದೆಯಾ? ಜೈಲ್ ಒಳಗೆ ಕೈದಿಗಳಿಗೆ ರಾಜ್ಯಾತೀತ ದೊರೆಯುತ್ತಿದೆಯಾ ಎಂಬ ಮಾತುಗಳು ಪದೇ ಪದೇ ಕೇಳುಬರುತ್ತಿದ್ದಂತೆ ಅದರಂತೆ ನಟೋರಿಯಸ್ ರೌಡಿ ಶೀಟರ್ಗಳು, ಗಂಭೀರ ಪ್ರಕರಣಗಳನ್ನು ಹೊಂದಿರುವ ಆರೋಪಿ ಕೈದಿಗಳು ಇರೋ ಈ ಜೈಲ್ನಲ್ಲಿ ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಹೌದು, ಸಬ್ ಜೈಲ್ನಲ್ಲಿ ಗಾಂಜಾ ಸಪ್ಲೈ ಆಗುತ್ತಿದೆ. ಜೊತೆಗೆ ಕೈದಿಗಳಿಗೆ ಐಷಾರಾಮಿ ಜೀವನಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ ಎಂಬ ವಿಡಿಯೋವೊಂದು ಮಾಧ್ಯಮಗಳಿಗೆ ಲಭ್ಯವಾಗಿದ್ದು, ಈ ವಿಡಿಯೋವೊಂದರಲ್ಲಿ ಕೈದಿಗಳ ಕೈಯಲ್ಲಿ ಗಾಂಜಾ, ಮದ್ಯಪಾನ ಹೀಗೆ ಮಾದಕ ವಸ್ತುಗಳು ಕೈದಿಗಳ ಕೈ ಸೇರಿದವು ಎಂಬ ಅನುಮಾನ ಕಾಡುತ್ತಿದೆ. ಕಠಿಣ ಭದ್ರತಾ ತಪಾಸಣೆ, ಸಿಸಿಟಿವಿ ನಿಗಾ ಮತ್ತು ಕಠಿಣ ನಿಯಮಗಳ ನಡುವೆಯೇ ಈ ಅಕ್ರಮ ಸಪ್ಲೈ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಿವೆ. ಇನ್ನು ಕಳೆದ 3 ದಿನಗಳ ಹಿಂದಷ್ಟೇ ಸಬ್ ಜೈಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಡಿಜಿಪಿ ಅಲೋಕ್ ಕುಮಾರ್, ಜೈಲಿನಲ್ಲಿ ಮಾದಕ ವಸ್ತುಗಳಿಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕಲಾಗಿದೆ, ಜೊತೆಗೆ ಕಠಿಣ ಭದ್ರತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದರು. ಆದರೆ ಭೇಟಿ ನೀಡಿದ ಕೆಲವೇ ದಿನಗಳಲ್ಲಿ ಮದ್ಯಪಾನ, ಗಾಂಜಾ ಸಪ್ಲೈ ಆರೋಪ ಕೇಳಿ ಬಂದಿರುವುದು ಸಂಶಯಕ್ಕೆ ಕಾರಣವಾಗಿದೆ. ಒಟ್ಟಾರೆ ಭದ್ರತೆಯ ಕಟ್ಟುನಿಟ್ಟಿನ ವಲಯದಲ್ಲಿರಬೇಕಾದ ಜೈಲ್ ಒಳಗೆ ಗಾಂಜಾ ಸಪ್ಲೈ ಆರೋಪ ಕೇಳಿ ಬಂದಿರುವುದು ಗಂಭೀರ ವಿಚಾರ. ಕಾರಾಗೃಹ ಇಲಾಖೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕಿದೆ. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.